ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೇಕಾ. ಸ್ನೇಹಿತರೆ, ಇವತ್ತು ಕಮ್ಮನಹಳ್ಳಿ ಪಂಚಕೂಟ ಬಸದಿಯಲ್ಲಿ ಇದ್ದಾರೆ. ಆ ಪಂಚಕೂಟ ಬಸದಿಯಲ್ಲಿ ಇರ್ತಕ್ಕಂತಹ ಒಂದು ಸ್ಮಾರಕದ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತೇನೆ. ಇದೊಂದು ವಿಶೇಷವಾಗಿರ್ತಕ್ಕಂತಹ ಪೀಠ. ಈ ಪೀಠದಲ್ಲಿರ್ತಕ್ಕಂತಹ ಶಿಲ್ಪಗಳ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೇನೆ ಸ್ನೇಹಿತರೆ. ಅಷ್ಟ ದಿಕ್ಕುಗಳು 8 ದಿಕ್ಕುಗಳ ದೇವತೆಗಳನ್ನು ಪ್ರತಿನಿಧಿಸಿದ್ದು, ಪ್ರತಿಯೊಂದು ಪ್ರಾಣಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದು, ಅವುಗಳ ಶಕ್ತಿ ಗುಣಲಕ್ಷಣಗಳನ್ನು ಪ್ರತಿನಿಧಿಸುತ್ತದೆ. ಭದ್ರತೆ ಮತ್ತು ದೈಹಿಕ ಶಕ್ತಿಯ ಸಂಕೇತವಾಗಿರ್ತಕ್ಕಂತಹ ಅಷ್ಟದಿಕ್ಪಾಲಕರು ದೇವತೆಗಳು ಮತ್ತು ವಾಸ್ತುಶಾಸ್ತ್ರ ಹಾಗೂ ದೇವಾಲಯದ ವಾಸ್ತುಶಿಲ್ಪಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ. ಇದು ಪೂರ್ವದ ದಿಕ್ಕು ಇಂದ್ರನ ಐರಾವತ ವಾಹನ ಹಾಗೂ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಸಂಕೇತ ಪ್ರತಿನಿಧಿಸುತ್ತದೆ. ಆಗ್ನೇಯ ದಿಕ್ಕು ಅಗ್ನಿಯನ್ನು ಸಂಕೇತಿಸುತ್ತಿದ್ದು, ಮೇಷ ಅಥವಾ ಟಗರು ವಾಹನವಾಗಿದ್ದು ಚುರುಕುತನ ಮತ್ತು ಶಕ್ತಿಯ ಸಂಕೇತವನ್ನು ಇದು ಪ್ರತಿನಿಧಿಸುತ್ತದೆ. ದಕ್ಷಿಣ ದಿಕ್ಕು ಯಮನ ದಿಕ್ಕಾಗಿದ್ದು ಮಹಿಷ ಅಥವಾ ಕೋಣನ ವಾಹನವನ್ನು ಪ್ರತಿನಿಧಿಸುತ್ತದೆ. ಇದು ಸಾವು, ನ್ಯಾಯದ ಸಂಕೇತ ಅಥವಾ ಧರ್ಮದ ಸಂಕೇತವನ್ನು ಪ್ರತಿನಿಧಿಸತಕ್ಕಂತಹ ಭಾಗವಾಗಿದೆ. ಉತ್ತರ ದಿಕ್ಕು ಕುಬೇರನ ದಿಕ್ಕಾಗಿದ್ದು ನರನ ವಾಹನವನ್ನು ಪ್ರತಿನಿಧಿಸಿದ್ದು ಸಂಪತ್ತಿನ ಸಂಕೇತವನ್ನು ಪ್ರತಿನಿಧಿಸತಕ್ಕಂತಹ ಭಾಗವಾಗಿದೆ. ಪಶ್ಚಿಮ ದಿಕ್ಕು ವರುಣನಿಗೆ ಸಂಬಂಧಿಸಿದ್ದು ಮೊಸಳೆ ಇದರ ವಾಹನವಾಗಿದ್ದು ನೀರನ್ನು ಪ್ರತಿನಿಧಿಸುವ ಪ್ರಮುಖ ಭಾಗವಾಗಿದೆ. ವಾಯುವ್ಯ ದಿಕ್ಕು ವಾಯು ಅಥವಾ ಗಾಳಿಗೆ ಸಂಬಂಧಿಸಿದ್ದು ಜಿಂಕೆ ಅಥವಾ ಸಾರಂಗ ಇದರ ವಾಹನವಾಗಿದ್ದು ವೇಗ ಮತ್ತು ತ್ವರಿತ ಚಲನೆಯನ್ನು ತಿಳಿಸುವ ಭಾಗವಾಗಿದೆ. ನೈಋತ್ಯ ದಿಕ್ಕು ನಿವೃತ್ತಿಗೆ ಸಂಬಂಧಿಸಿದ್ದು ಕುದುರೆ ಇದರ ವಾಹನವಾಗಿದ್ದು ಇದು ವಿನಾಶ ಮತ್ತು ದುಃಖದ ದೇವತೆ ಒಳಗೊಂಡ ಭಾಗವಾಗಿದೆ. ಈಶಾನ ಶಿವನ ರೂಪ. ನಂದಿ ಅಥವಾ ಗೂಳಿ ಇದರ ವಾಹನವಾಗಿದ್ದು ಶಕ್ತಿ, ಧರ್ಮ, ಕ್ರೌರ್ಯ ಸಂಕೇತವನ್ನು ಪ್ರತಿನಿಧಿಸುತ್ತದೆ. ಹೀಗೆ ದೇವಾಲಯದ ಅಷ್ಟದಿಕ್ಪಾಲಕರ ಶಿಲ್ಪಗಳು ಭದ್ರತೆ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದ್ದು ಬಹಳ ಪ್ರಮುಖವಾಗಿದೆ. ಸ್ನೇಹಿತರೆ, ಇದೇ ರೀತಿಯಾಗಿರ್ತಕ್ಕಂತಹ ಮತ್ತೊಂದು ಪ್ರಾಚೀನ ಸ್ಮಾರಕದ ಕುರುಹುಗಳನ್ನು ಇಟ್ಕೊಂಡು ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.